ಬೇಕು ಎಂದಾಗ ಸಾಲ ಕೊಡುವುದು, ಬೇಡವೆಂದಾಗ ಸಾಲ ಪಡೆದವರ ಪ್ರಾಣ ಕಿತ್ತು ತಿನ್ನುವುದು ಏ ಅನಿಲ್ ರಾಜನ ಸ್ಪೆಷಾಲಿಟಿ. ಭೀಮಾ, ಸಮಯ ಸಾಧಿಸಿ ಸೇಡು ತೀರಿಸಿಕೊಳ್ಳಬೇಕೆಂಬ ಈ ಕಿರಾತಕನ ಮಾತಿಗೆ ಹೊಲ ಕೊಡದೆ ತಾನಾಗಿಯೇ ನನ್ನ ಸೇಡೆಂಬ ಕಿಡಿಗೆ ಬಲಿಯಾಗಲು ಮುಂದಾಗಿರುವೆ. ಭೂಮಿಯ ಮೇಲೆ ಬೆಳೆದಿರುವ ಹಸಿರು ಹುಲ್ಲನ್ನು ತುಳಿದು ಬದುಕಬಹುದು, ಆದರೆ ಕಣ್ಬಿಟ್ಟರೆ ಬೆಂಕಿಯನ್ನೇ ಉಳುವ ಈ ಅನಿಲ್ ರಾಜನ್ನು ತಡೆವಿ ಬದುಕುವುರುಂಟೆ ಈ ಭೂಮಿಯ ಮೇಲೆ. ಭೀಮಾ, ಲೇ ಭೀಮಾ, ನಮಸ್ಕಾರ ಶ್ರೀಮಂತರೇ. ಬೆಂಕಿ ಹಚ್ಚು ನಿನ್ನ ನಮಸ್ಕಾರಕ್ಕೆ. ಏಕೆ ಶ್ರೀಮಂತರೇ, ಈ ಕಡಬಡವನ ಮೇಲೆ ನಿಮ್ಮ ಎಷ್ಟು ಕೋಪ? ಬನ್ನಿ, ಚಾಪೆ ಹಸುತ್ತನೆ, ಕುಳಿತುಕೊಳ್ಳಿ. ಚಾಪೆ? ರೇಷ್ಮೆಯ ಹಾಸೆ ಮೇಲೆ ಕುಳಿತುಕೊಳ್ಳುವ ಈ ಅಧಿಪತಿಗೆ ನೀನು ಚಾಪೆಯನ್ನು ಹಾಸುವೆಯಾ? ಶ್ರೀಮಂತರೇ, ನಮ್ಮಂತ ಬಡವರಿಗೆ ಚಾಪೆಯ ರೇಷ್ಮೆ ಹಾಸಿಗೆದ್ದಂತೆ. ಈ ಬಡವರ ಮೇಲೆ ಕರುಣಿಸಿ ಬಂದು ಚಾಪೆ ಮೇಲೆ ಕುಳಿತುಕೊಳ್ಳಿ. ನಿನ್ನ ಮನೆ ಹರಕು ಚಾಪೆ ಮೇಲೆ ಕುಳಿತುಕೊಳ್ಳಲು ನಾನು ಇಲ್ಲಿಗೆ ಬಂದಿಲ್ಲ. 10 ವರ್ಷದ ಕೆಳಗೆ ನನ್ನಿಂದ ಪಡೆದ 20,000 ಹಣವನ್ನು ಬಡ್ಡಿ ಸಮೇತ ವಸೂಲು ಮಾಡಲು ಬಂದಿದ್ದೇನೆ. ಇದೇನು ಶ್ರೀಮಂತರೇ, ಒಮ್ಮಿಂದ ಒಮ್ಮೆ ಮೇಲೆ ಬಂದು 20,000 ಹಣ ಕಟ್ಟು ಎಂದರೆ ನಮ್ಮಂತ ಬಡವರಿಗೆ ಎಲ್ಲಿಂದ ಹುಟ್ಟಬೇಕು ಹಣ? ಹುಟ್ಟದಿದ್ದರೆ ಸಾಲವನ್ನೇಕೆ ಪಡೆದೆ? ಈ ಮಾತನ್ನು ಸಾಲ ಪಡೆಯುವ ಮುನ್ನ ಯೋಚಿಸಬೇಕಿತ್ತು. ದುಡುಕಿದ ಮೇಲೆ ಬುದ್ಧಿ ಬರುವುದು ಸಹಜ. ಸ್ವಲ್ಪ ತಡಿ, ಏನಾದರೂ ವ್ಯವಸ್ಥೆ ಮಾಡುತ್ತೇನೆ. ಕೇಳಿದಂತೆ ಸಮಯ ಕೊಡಲು ನಾನೇನು ದಾನಶೂರ್ಣ ಕರ್ಣಲ್ಲ. ಸುಮ್ಮನೆ ಆಟ ಮಾಡದೆ ಹಣ ಕಟ್ಟು. ದೇವ, ಈಗ ನಾನೇನು ಮುತ್ತಿನಂತ ಹೆಂಡತಿಯನ್ನು ಕಿತ್ತುಕೊಂಡೆ. ಅದು ಸಾಲದೆಂಬಂತೆ ಸಾಲದ ಭಾರವನ್ನು ಏರಿ ನನ್ನನ್ನು ಜೀವಂತ ಸುಡುತ್ತಿರುವಲ್ಲ. ಜೀವಂತ ನಿನ್ನ ಮಾವನಿಗೆ ಸುಖದಿಂದ ಬಾಳುವ ಯೋಗ ಇಲ್ಲ ತಾಯಿ, ಇಲ್ಲ. ಅದೇನಾಯ್ತು ಅಂತ ಹೇಳಿ. ಹೇಳ್ತೀನಿ ಕಾವೇರಿ. ಆ ಶ್ರೀಮಂತ ಅನಿಲ ರಾಜನ ಹತ್ರ 20,000 ಹಣ ಪಡೆದಿದ್ದೆ. ಈಗ ಹಣವನ್ನು ಬಡ್ಡಿ ಸಮೇತ ಕಟ್ಟಿಸಿಕೊಳ್ಳಲು ಶ್ರೀಮಂತರು ಇಲ್ಲಿಗೆ ಬಂದಿದ್ದಾರಮ್ಮ. ರಾಮನ ಕೆಲಸಕ್ಕೋಸ್ಕರ ನಾವು 20,000 ಹಣವನ್ನು ಸಾಲ ಮಾಡಿದ್ದು. ಮತ್ತೆ ಅವನನ್ನ ಕೇಳಿದ್ರೆ ಅವನೇ ಆ ಸಾಲ ತೀರಿಸ್ತಾನೆ. ರಾಮು ನೌಕರಿಯಲ್ಲಿದ್ದಾನೆ ನಿಜ ಕಾವೇರಿ, ಆದರೆ ಈ ಪಾಪಿಯೊಂದಿಗೆ ಅವನು ಮಾತನಾಡುತ್ತಿಲ್ಲವಲ್ಲ. ಅವನು ಮಾತಾಡ್ತಿಲ್ಲ ಅಂದ್ರೆ ಏನಾಯ್ತು? ಅವನೇನು ಭೀಮಾ, ಹಣ ಕೊಡುವುದು ತಡವಾದರೆ ನಾನಿಲ್ಲಿದ್ದ ಸಮಯಕ್ಕೆ ಲೆಕ್ಕ ಹಾಕಿ ಹೆಚ್ಚಿಗೆ ಹಣ ಕಟ್ಟಬೇಕಾಗುತ್ತದೆ. ಎಚ್ಚರವಾಗಿರು. ಸ್ವಲ್ಪ ತಡೆಯಿರಿ ಶ್ರೀಮಂತರಿಗೆ, ಏನಾದರೂ ವ್ಯವಸ್ಥೆ ಮಾಡುತ್ತೇನೆ. ರಾಮು, ರಾಮು, ನಮ್ಮನ್ನು ಮಾತನಾಡಿಸಬೇಡ ಎಂದರು ಮಾತನಾಡಿಸುವೆ ಅಲ್ಲ. ಮಾತಿಗೆ ಇಲ್ಲದ ನಾಯಿ ನೀನು. ಹೌದಪ್ಪ, ನಾನು ನಾಚಿಕೆಲ್ಲದ ನಾಯಿ. ರಾಮು, ಮಕ್ಕಳೆಷ್ಟೇ ದೊಡ್ಡವರಾದರೂ ಅವರು ತಂದೆ ತಾಯಿಗೆ ಮಕ್ಕಳೇ. ಅದರಂತೆ ನೀನು ನನಗೇನೆಂದರೂ ನನಗೂ ಕೋಪವಿಲ್ಲಪ್ಪ, ಕೋಪವಿಲ್ಲ. ನಿನ್ನ ಕಂತೆ ಪುರಾಣ ಸಾಕು ಮಾಡು. ಈಗ ನಮ್ಮನ್ನು ಕರೆದಿರಿಸವೇನು ಅದನ್ನು ಬಗಳು. ಹೇಳುತ್ತೇನಪ್ಪ, ನಿನ್ನ ನೌಕರಿಯ ಸಂಬಂಧ ಆ ಶ್ರೀಮಂತ ಅನಿಲ ರಾಜನ ಹತ್ರ 20,000 ಸಾಲ ಪಡೆದಿದ್ದೆ. ಅದು ನಿನಗೆ ನೆನಪಿದೆಯೇನಪ್ಪ? ಸಹಾಯ ಮಾಡಿದವರನ್ನಷ್ಟು ಮರೆಯುವ ನೀತ ನಾನಲ್ಲ. ಅದಕ್ಕೇನಾಗಬೇಕು ಅದನ್ನು ಹೇಳು. ಈಗ ಹಣವನ್ನು ಬಡ್ಡಿ ಸಮೇತ ಕಟ್ಟಿಸಿಕೊಳ್ಳಲು ಶ್ರೀಮಂತರು ಇಲ್ಲಿಗೆ ಬಂದಿದ್ದಾರಪ್ಪ. ಶ್ರೀಮಂತರೇ, 20,000ಕ್ಕೆ ಈಗ ಬಡ್ಡಿ ಎಷ್ಟಾಗಿದೆ ನೋಡು ರಾಮು.
ಅಸಲು 20,000, ಬಡ್ಡಿ 20,000, ಒಟ್ಟು 40,000ವಾಗಿದೆ. ಆಯ್ತು, ನಿಮಗೆ 40,000 ಹಣವನ್ನು ನಾನು. ಮಾವ, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಏಕೆ, ಏನಾಯ್ತು ರೂಪ? ನೋಡು ಮಾವ, ನಿನ್ನ ನೌಕರಿಗೆ ಪಡೆದದ್ದು 20,000 ಹಣ. ಅಷ್ಟು ಮಾತ್ರ ನೀನು ಕಟ್ಟು, ಉಳಿದಿದ್ದರ ಬಡ್ಡಿ ಇವರೇ ಕಟ್ಕೊಳ್ಳಿ. ನಿನ್ನ ಮಾತು ನಿಜ. ನೋಡು ಭೀಮಣ್ಣ, ನಾನು 20,000 ಸಾಲವನ್ನು ಕಟ್ಟುತ್ತೇನೆ, ಬಡ್ಡಿ ಬೇಕಾದರೆ ನೀನು ಕಟ್ಟು. ಹಾಗನ್ನ ಬೇಡಪ್ಪ, ಹೊಲದಲ್ಲಿ ಬೆಳೆ ಇಲ್ಲ, ಮನೆಯಲ್ಲಿ ಕಾಳಿಲ್ಲ. ಹೀಗಿರುವಾಗ ಆ 20,000 ನಾ ಎಲ್ಲಿಂದ ಕಟ್ಟಲಪ್ಪ? ಎಲ್ಲಿಂದಾದ್ರೂ ತಂದು ಕಟ್ರಿ, ಅದನ್ನ ನಮ್ ಮುಂದೆ ಈಗ ಹೇಳ್ತಿದ್ದೀರಾ? ಪ್ರತಿ ವರ್ಷ ಬೆಳೆ ಮಾರಿದ ಹಣವನ್ನ ಏನ್ ಮಾಡ್ತಿದ್ರಿ? ತೆಗಿಯೋದನ್ನ ಹೊರಗೆ. ಬೆಳೆ ಮಾರಿದ ಬಂದ ಹಣ ಎಲ್ಲಿದ್ಯಮ್ಮ ಈ ಪಾಪಿ ಹತ್ತಿರ? ಬೆಳೆ ಮಾರಿ ಬಂದ ಹಣವನ್ನು ನಿನ್ನ ಮತ್ತು ರಾಮನ ಓದಿಗೆ ಖರ್ಚಿಗೆ ಕಳಿಸಿದ್ದೇನಲ್ಲಮ್ಮ. ಹೌದೌದು, ಆ ಉಪಕಾರಕ್ಕಾಗಿ ನನ್ನ ಮಾವ ನಿಮ್ಮ 3 ಜನಕ್ಕೂ ಬಿಟ್ಟಿ ಕೂಡ ಹಾಕ್ತಾ ಇರೋದು. ಸುಮ್ಮನೆ ಮಾವನ ಮನಸ್ಸಿಗೆ ನೋವಾಗಿ ಮಾತಾಡ್ಬೇಡಮ್ಮ. ನೋಡಮ್ಮ, ಈ ಮನೆಗೋಸ್ಕರ ಅವ್ರು ಅದೆಷ್ಟು ಕಷ್ಟಪಟ್ಟಿದ್ದಾರೆ ಅಂತ ದೇವರಿಗೆ ಗೊತ್ತು. ಇಂಥ ಸಮಯದಲ್ಲಿ ಮಾವನ ಕೈ ಬಿಡಬಾರ್ದಮ್ಮ. ನಾನೆಲ್ಲಮ್ಮ ಬಿಡ್ತೀನಿ ಅಂದೆ, ನೀವೇ ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತ್ಕೊಂಡ್ಬಿಡ್ರಲ್ಲ. ನಾನು ಹೇಳೋ ಮಾತು ಸ್ವಲ್ಪ ಕೇಳಿ. ನೀನ್ ಹೇಳಿದ್ರೆ ಖಂಡಿತವಾಗ್ಲೂ ರಾಮು ಕೇಳ್ತಾನೆ. 40,000 ಹಣ ಕೊಡೋದು ಹೇಳಿ, ಬೇಕಿದ್ರೆ ನಾನು ಗಿತ್ತಿ ಕಾಲ್ ಹಿಡಿಯಕ್ ಬಂದ್ಬಿಟ್ಲು. ಯಾರಿಗೆ ಎಷ್ಟೆಷ್ಟು ಹಣ ಕಟ್ಟಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ನಿನ್ನಿಂದ ನಾ ಕಲಿಬೇಕಾಗಿಲ್ಲ. ಸಿಟ್ಟಿಗೆ ಬೇಡಮ್ಮ ರೂಪ. ರಾಮು, 40,000 ಹಣವನ್ನು ನನಗೆ ಸಾಲದಂತೆ ಕೊಡಪ್ಪ, ಅದನ್ನು ನಾನು ನಿನಗೆ ದುಡಿದು ಮುಟ್ಟಿಸುತ್ತೇನೆ. 40,000 ಹಣವನ್ನು ನಿನಗೆ ಸಾಲ ಕೊಡಲು ನಾನೇನು ಮೂರ್ಖನಲ್ಲ. ವರ್ಷಕ್ಕೆ 1,000 ರೂಪಾಯಿ ದುಡಿಯುವ ಯೋಗ್ಯತೆ ನಿನಗಿಲ್ಲ. ಹಾಗನ್ನ ಬೇಡಪ್ಪ, ಆಡಿದ ಮಾತಿಗೆ ತಪ್ಪಿದವನಲ್ಲ ಈ ಬೀದಿ. ನನ್ನ ಕುಲದೇವರ ಮೇಲೆ ಹಾನಿ ಮಾಡಿ ಹೇಳುತ್ತೇನೆ, ನಿನ್ನ 40,000 ಹಣವನ್ನು ಕಟ್ಟುತ್ತೇನಪ್ಪ. ನಾನು ಆಡಿದರೆ ಒಂದೇ ಮಾತು, ಶ್ರೀಮಂತರೇ ತೆಗೆದುಕೊಳ್ಳಿ 20,000 ಹಣವನ್ನು. ಉಳಿದ ಹಣಕ್ಕೆ ನಾವು ಜವಾಬ್ದಾರರಲ್ಲ. ಉಳಿದ ಹಣವನ್ನು ಮತ್ತಾರು ಕಟ್ಟೋರು ರೂಪ? ಇಲ್ಲಿ ಇದ್ದಿದ್ದಾರಲ್ಲ ಸಾಲ ತೆಗೆದುಕೊಂಡವರು ಕಟ್ಟೆ ಕಟ್ತಾರೆ. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು. ನೋಡಿದ್ಯಾ ಭೀಮಾ, ನಿನ್ನ ತಮ್ಮನ ಎದುರೇಟು ಹೇಗಿತ್ತೆಂದು? ಉಳಿದ ಹಣ ಕಟ್ಟು. ಸ್ವಲ್ಪ ಸಮಯ ಕೊಡಿ ಶ್ರೀಮಂತರೇ, ಉಳಿದ ಹಣವನ್ನು ಕಟ್ಟುತ್ತೇನೆ. ಹೇಳಿದಂತೆ ಸಮಯ ಕೊಡಲು ನಾನೇನು ದಾನಶೂರ ಕರ್ಣನಲ್ಲ. ನಿನ್ನಿಂದ ಹಣ ವಸೂಲಿ ಮಾಡುವ ಮಾರ್ಗ ನನಗೆ ಚೆನ್ನಾಗಿ ಗೊತ್ತು. ಬೈರ ನಾಗ, ಎಳೆದುಕೊಂಡು ನಡೆ ಈ ಭಿಕಾರಿಯನ್ನು.